ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಮಾವಿನ ಹಣ್ಣು ಯೂಸ್ ಮಾಡ್ಕೊಂಡು ಮಾವಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣೊಂದು ಕೇಕ್ ಮಾಡೋಣ. ಈಗ ಮಾವಿನ ಹಣ್ಣು ಕೇಕ್ಗೆ ಬೇಕಾಗಿರೋ ಸಾಮಗ್ರಿ ಬಂದು ಮ್ಯಾಂಗೋ ಕೇಕ್ಗೆ 1 ಕಪ್ ಆಗಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಯಾವ ಕಪ್ ಮೆಜರ್ಮೆಂಟ್ ತೊಗೊತೀರ ಆ ಕಪ್ ಮೆಜರ್ಮೆಂಟಲ್ಲೇ ಈಕ್ವಲ್ ಆಗಿರಬೇಕಾಗುತ್ತೆ. ನಾವು ಮೆಜರ್ಮೆಂಟ್ ಕರೆಕ್ಟಾಗಿರಬೇಕಾಗುತ್ತೆ. 1 ಕಪ್ ರವೆ ತೊಗೊಂಡಿದ್ದೀನಿ, ಅರ್ಧ ಕಪ್ ಹಾಲು ಬೇಕಾಗುತ್ತೆ, ಮತ್ತು ಅರ್ಧ ಕಪ್ ಆಗಷ್ಟು ನಾನು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ, ಅರ್ಧ ಕಪ್ ಆಗಷ್ಟು ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ, ಮತ್ತು 1/4 ಕಪ್ ಆಗಷ್ಟು ನಮಗೆ ಎಣ್ಣೆ ಮಾಮೂಲಿ ಕುಕ್ಕಿಂಗ್ ಆಯಿಲ್ ಬರುತ್ತೆ ಅದು ಬೇಕಾಗುತ್ತೆ, ಮತ್ತು 1/4 ಟೀ ಸ್ಪೂನ್ ಆಗಷ್ಟು ಬೇಕಿಂಗ್ ಸೋಡಾ, ಮತ್ತು 1 ಟೀ ಸ್ಪೂನ್ ಆಗಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ಇಷ್ಟಿದ್ರೆ ನಾವು ಆರಾಮಾಗಿ ಒಂದು ಮ್ಯಾಂಗೋ ಕೇಕ್ ಮಾಡ್ಬೋದು. ಮೊದಲಿಗೆ ನಾವು ಹಾಲು ಮತ್ತು ರವೆ ಮತ್ತು ಮ್ಯಾಂಗೋ ಪ್ಯೂರಿ ಇಷ್ಟು ಮಿಕ್ಸ್ ಮಾಡಿ ಒಂದು 20 ನಿಮಿಷ ನಾವು ನೆನೆಸ್ಬೇಕಾಗುತ್ತೆ. ನೆನೆಸ್ಕೊಳ್ಳೋಣ. ಒಂದು ಬೌಲ್ ತಗೊಂಡು ನಾವು ರವೆ, ಹಾಲು ಅರ್ಧ ಕಪ್ಪು, ಆಮೇಲೆ ಒಂದು ಸ್ವಲ್ಪ ಬೇಕು ಅಂದರೆ ಇನ್ನೊಂಚೂರು ಸೇರಿಸ್ಕೊಬೋದು, ಮತ್ತು ಒಂದು ಅರ್ಧ ಕಪ್ ಆಗಷ್ಟು ನಾನು ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ನಾವು ನೆನೆಯೋಕ್ಕೆ ರವೆ ಸಾಫ್ಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಒಂದು 20 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಒಳಗಡೆ ನೀವು ಆರಾಮಾಗಿ ನೆನೆಸ್ಕೊಬೋದು. ರವೆ ಮತ್ತು ಮ್ಯಾಂಗೋ ಪ್ಯೂರಿ ಮತ್ತು ಹಾಲು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಸಕ್ಕರೆ ಪುಡಿ ಸೇರಿಸ್ಕೊಳ್ಳೋಣ. ಅರ್ಧ ಕಪ್ ಆಗಷ್ಟು ಸಕ್ಕರೆ ಪುಡಿ ಇದೆ, ಮತ್ತು 1 ಟೀ ಸ್ಪೂನ್ ಆಗಷ್ಟು ಬೇಕಿಂಗ್ ಪೌಡರು, ಮತ್ತು ಬೇಕಿಂಗ್ ಸೋಡಾ 1/4 ಟೀ ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ. ನೀವು ಒಂದು ಫ್ಲೇವರ್ ಬೇಕು ಅಂದರೆ ನೀವು ವೆನಿಲಾ ಫ್ಲೇವರ್ ಹಾಕ್ಕೊಬೋದು. ನಾನು ವೆನಿಲಾ ಫ್ಲೇವರ್ ಸೇರಿಸ್ತಾ ಇಲ್ಲ, ಮ್ಯಾಂಗೋ ಫ್ಲೇವರೇ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಹಾಲು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀಟಾಗಿ. ಒಂದು ಅರ್ಧ ಕಪ್ಪಿಂದ 1/4 ಕಪ್ ಆಗೋವರೆಗೂ ಹಾಲು ಇಡಿಸ್ಬೋದು. ನೋಡ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡ್ರಿ, ಮಿಕ್ಸ್ ಆಗಿದ ತಕ್ಷಣ ನಾನು ಎಣ್ಣೆ ಸೇರಿಸಿಲ್ಲ, ಮರ್ತೋದ ಈಗ ಸೇರಿಸ್ತಾ ಇದ್ದೀನಿ. 1/4 ಕಪ್ ಆಗಷ್ಟು ನಾನು ಎಣ್ಣೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಆಯಿತು. ಇಷ್ಟೇ ನಮ್ಮದು ಮ್ಯಾಂಗೋ ಕೇಕಿಗೆ ಬ್ಯಾಟರ್ ಬೇಕಾಗಿರೋದು. ನೀಟಾಗಿ ಮಿಕ್ಸ್ ಮಾಡಿದ ತಕ್ಷಣ ನಾವು ಕೇಕ್ ಮೋಲ್ಡಿಂಗ್ಸ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನಾನು ಎಣ್ಣೆ ಸವರ್ಕೊಂಡು ಬಟರ್ ಪೇಪರ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸವರ್ದು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದ್ರ ಪ್ಯೂರಿನ ಸೇರಿಸ್ಕೊಳ್ಳೋಣ. ಆಯಿತು. ಸ್ವಲ್ಪ ನಾವು ಈ ಥರ ಟ್ಯಾಪ್ ಮಾಡೋಣ. ಅರ್ದು ಏರೆಲ್ಲ ಇದ್ರೆ ನೀಟಾಗಿ ಈಚೆ ಬರುತ್ತೆ. ಆಗಿದೆ. ಇವಾಗ ನಾವು ಡ್ರೈ ಫ್ರೂಟ್ಸ್ ನೀವು ಯಾವುದನ್ನು ಹಾಕೊಬೋದು. ನಾನು ಬಾದಾಮಿ ಮತ್ತು ದ್ರಾಕ್ಷಿ, ಗೋಡಂಬಿ ತೊಗೊಂಡಿದ್ದೀನಿ. ಮೇಲುಗಡೆ ನಾನು ಹಾಕ್ತೀನಿ. ಓವನ್ ಇಲ್ಲದೇ ಆರಾಮಾಗಿ ನಾವು ಮನೇಲಿರೋ ಐಟಮ್ ಕುಕ್ಕರಲ್ಲಿ ಅಥವಾ ನಾವು ಅಗಲವಾದ ಪಾತ್ರೆಯಲ್ಲಿ ಇಟ್ಕೊಂಡು ನಾವು ಒಂದು ಕೇಕು ಮಾಡ್ಕೊಬೋದು. ಆಗಿದೆ. ಇವಾಗ ನಾನು ಒಂದು 5 ನಿಮಿಷ ಫ್ರೀ ಹೀಟ್ ಮಾಡಿದ್ದೀನಿ. ಫ್ರೀ ಹೀಟ್ ಮಾಡಿ ಈಗ ನಾನು ಒಂದು 30 ನಿಮಿಷ ನಾನು ಇಟ್ಕೊತಾ ಇದ್ದೀನಿ. 30 ನಿಮಿಷ ಬೇಕಿಂಗ್ ಆದರೆ ನಮಗೆ ಸಾಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ನಾವು ಬೇಕಿಂಗ್ ಮಾಡ್ಕೊಳ್ಳೋಣ. 30ರಿಂದ 35 ನಿಮಿಷ. ಫ್ರೆಂಡ್ಸ್, ಆಗಿದೆ. 35 ನಿಮಿಷ ನಾನು ಬೇಕಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಬೆಂದಿದೆ. ಒಂದು ಚಾಕು ತೊಗೊಂಡು ಅದನ್ನು ಪ್ರೆಸ್ ಮಾಡಿದ್ರೆ ಚಾಕು ಅಂಟಬಾರ್ದು. ನೋಡಿ, ಎಲ್ಲೂ ಅಂಟ್ತಾ ಇಲ್ಲ, ನೀಟಾಗಿ ಆಗಿದೆ. ಇನ್ನೂ ನೀವು ಬೇಯಬೇಕು ಅಂದರೆ ಇನ್ನೂ ಒಂದು 5 ನಿಮಿಷ ನೀವು ಇಡ್ಬೋದು, ಸಾಕಾಗುತ್ತೆ. ನೋಡಿ, ಕರೆಕ್ಟಾಗಿ 35 ನಿಮಿಷ. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ನಾನು ಬಿಡ್ತೀನಿ. ಈಗ ರೆಡಿಯಾಗಿದೆ. ಒಂದು 35 ನಿಮಿಷ ನಾನು ಮ್ಯಾಂಗೋ ಕೇಕ್ ಮಾಡ್ಕೊಂಡಿದ್ದೀನಿ. ನೀವು ಕಲರ್ ಇಲ್ಲ ಅಂದರೆ ಬೇಕಾದ್ರೆ ನೀವು ಫುಡ್ ಕಲರ್ ಆ್ಯಡ್ ಮಾಡ್ಕೊಬೋದು. ನ್ಯಾಚುರಲ್ ಕಲರ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಸೈಡಲ್ಲೆಲ್ಲ ಇದು ಮಾಡಿ ಬಿಡಿಸ್ಬಿಟ್ರೆ ನೋಡಿ
ನೀಟಾಗಿ ಬೆಂದಿದೆ. ಇವಾಗ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ನೋಡಿ, ಬಟರ್ ಪೇಪರ್ ಹಾಕಿದ್ರಲ್ಲ ಅದು ರಿಮೂವ್ ಮಾಡೋಣ ನಾವು. ಪರ್ಫೆಕ್ಟಾಗಿ ಬೆಂದಿದೆ ನೋಡಿ. ಮ್ಯಾಂಗೋ ಕೇಕು ನೀಟಾಗಿ ರೆಡಿಯಾಗಿದೆ. ಮಾವಿನ ಹಣ್ಣು ಇರೋದ್ರಿಂದ ಸೀಸನ್ ಆಗಿರೋದ್ರಿಂದ ಮಕ್ಕಳ ಲಂಚ್ ಬಾಕ್ಸ್ಗೂ ನಾವು ಕಟ್ಬೋದು ಆರಾಮಾಗಿ. ರೆಡಿಯಾಗಿದೆ. ಸ್ಲೈಸು ಕಟ್ ಮಾಡ್ಕೊಳ್ಳೋಣ. ನೀವು ಒಂದ್ಸಲಿ ಟ್ರೈ ಮಾಡಿ, ಇದೇ ಮೆಥಡ್ ನೀವು ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.